ಏನು ಜನ ಮೆಜೆಸ್ಟಿಕ್ಕಲ್ಲಿ ಏನು ಜನ ಯಪ್ಪ ಎಲ್ಲೆಲ್ಲ ಬರ್ತಾರೋ ಅದೆಲ್ಲಿ ಬರ್ತಾರೋ ಅದೇನು ಮಾಡ್ತಾರೋ ಜನ ನೋಡ್ರಿ ಹೆಂಗವ್ರೆ. ನಾವಿವಾಗ ಬಾಕ್ಸ್ ತಗೊಂಡಿದ್ದೀವಿ ಯಾಕಂದ್ರೆ ನಮ್ಮ ಅಮ್ಮ ನನ್ನ ಬ್ಯಾಗ್ ಚಿಕನ್ ಗೊಜ್ಜು ಆದ್ರೆ ಇದುವರೆಗೂ ಒಂದು ಬಾಕ್ಸ್ ಕೊಡ್ಸಿರ್ಲಿಲ್ಲ, ಇವಾಗ ಕೊಡ್ಸೋರಿ. ನೋಡಿ ಈಗ ನಾವೆಲ್ಲ ಮೆಜೆಸ್ಟಿಕ್ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಅರ್ಜೆಂಟಾಗಿ ನಮ್ಮ ತಂಗಿ ಗಂಡ ಕಾಯ್ತಾವ್ರೆ ಮೆಜೆಸ್ಟಿಕಲ್ಲಿ ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಮನೆವನದಲ್ಲಿ ಎಷ್ಟೊಂದು ಬಸ್ ಕಾಯ್ತಿದ್ವಿ, ಬಸ್ಸೇ ಸಿಗಲಿಲ್ಲ. ಕಾದು ಬೇಜಾರಾಗುತ್ತೆ. ಬರೀ ಫೋನ್ ಬಂದು ಆರೇ ಬರ್ತಾವೆ. ಕಾದು ಬೇಜಾರಾಯಿತು. ಆಮೇಲೆ ವಾಪಸ್ ಬಂದ್ವಿ ಮೆಟ್ರೋ ಹೋಗೋಣ ಅಂತ. ಮೆಟ್ರೋದಲ್ಲಿ ಟಿಕೆಟ್ ನೋಡಿದ್ರೆ 20 ರೂಪಾಯಿ. ಎಲ್ಲ ಸ್ಟಾಪ್ ನೋಡಿ ರೈಲ್ ಬಂತು. ಆದರೆ ಇದಕ್ಕೆ ಹೋಗುತ್ತೆ, ಯಾವುದೋ ಮೈಸೂರು ಕಡೆ. ಕಾದು ಸಾಕಾಗೋಯ್ತು. ಆಮೇಲೆ ಕೊನೆಗೆ ಏನು ಮಾಡಿದ್ವಿ, ಬಸ್ಸಲ್ಲಿ ಲೇಡೀಸ್ ಟಿಕೆಟ್ ಫ್ರೀ ಇತ್ತು. ಅದು ಪರವಾಗಿಲ್ಲ, ಏನು ಮಕ್ಕಳು ಅರ್ಜೆಂಟ್ ಇಲ್ಲ ಅಂದ್ಬಿಟ್ಟು ಬಸ್ಸಲ್ಲೇ ಇದು ಮೆಟ್ರೋದಲ್ಲೇ ಹೋಗೋಣ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ಟೈಮು ನಾವು ಫ್ರೀ ಇರುತ್ತೆ ನೋಡೋಕೆ ಹೋಗ್ಕೊಳ್ಳೋಕ್ಕಾಗಲ್ಲ. ಗಂಟೆ ದುಡ್ಡು ಖರ್ಚ್ಕೊಳ್ಳೋಕ್ಕಾಗುತ್ತೆ. ಅದರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಈಗ ಮೆಜೆಸ್ಟಿಕ್ ಹೋಗ್ತೀವಿ. ಅಲ್ಲಿ ಏನೇನಿದೆ ಅಂತ ವ್ಲಾಗ್ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಂತು ರೈಲ್ ನೋಡಿ, ಅಲ್ಲಿ ಬರ್ತಾ ಇದೆ ನೋಡಿ, ಕಾಣ್ತಾ ಇದೆ ರೈಲ್ ನಿಮಗೆ. ಇದೇ ಮೆಟ್ರೋ ರೈಲು, ಮೆಟ್ರೋ ಅಂತಾರೆ ಇದನ್ನು. ಇದ್ರಲ್ಲಿ ಕುತ್ಕೊಂಡು ಹೋಗ್ತೀವಿ ಈಗ. ಬಾಯ್. ನೋಡ್ರಿ ಏನು ಜನ ಮೆಜೆಸ್ಟಿಕ್ಕಲ್ಲಿ ಏನು ಜನ ಯಪ್ಪ ಎಲ್ಲೆಲ್ಲ ಬರ್ತಾರೋ ಅದೆಲ್ಲಿ ಬರ್ತಾರೋ ಅದೇನು ಮಾಡ್ತಾರೋ ಜನ ನೋಡ್ರಿ ಹೆಂಗವ್ರೆ. ಇಷ್ಟು ಮೆಟ್ರೋ ಟ್ರೈಲ್ ಮಾಡಿದ್ರು ಸಾಲ್ತಿಲ್ಲ. ಇನ್ನೂ ಮೇಲೆ ಹೋಗ್ಬೇಕು ಬರ್ರಿ. ಆಚೆ ಹೋಗಕ್ಕೆ ಇಲ್ಲಿಂದ ಮೇಲೆ ಹೋಗ್ಬೇಕು. ನೋಡಿ ನಮ್ಮ ಹುಡುಗರೆಲ್ಲ ಇಲ್ಲೇ ಅವ್ರು, ನನ್ನ ಹಿಂದೆನೇ ಬರ್ತಾವ್ರೆ. ಜನಗಳು ಪಿತ ನೋಡಿ ಜನ ಹೆಂಗೆ ಕಾಣ್ತಾರೆ. ಯಾವನು ವೈನ ಕಾಣ ನೋಡಿ ಈಗ ನಾ ಎಕ್ಸಿಟ್ ಮಾಡ ಹಾಕ್ಬಿಟ್ಟು ಹೋಗು. ಅದ್ರ ಮೆಟ್ರೋಗೆ ಬಂದಿದ್ದು ಎಲ್ಲ ಒಬ್ಬರು ಎಕ್ಸಿಟ್ ಆಯ್ತವ್ರು ನೋಡಿ. ಹಾಯ್ ಮಾಡಿ ಇಶಿತಾ, ಹುಷಾರಿಗೆ ಎಕ್ಸಿಟ್ ಮಾಡು. ಹಾಂ ಬಾಯ್. ಹಾಂ ಹುಬ್ಳಿ ಎಲ್ಲಿಗೆ ಹೋಗ್ಬೇಕಲ್ಲ ನಾವು? ಹಿಂಗೆ ಯಾವ ಕಡೆ ಹೋಗ್ಬೇಕು? ಯಾವ ಕಡೆ ಹೋಗ್ಬೇಕೀಗ ನೀವು? ಅದು ಬಸ್ ಸ್ಟ್ಯಾಂಡ್ ಒಳಗೆ ಹೋಗುತ್ತೆ ಅದು. ಹಾಂ ಏನು ಜನ ಯಾರ ಕಿತ್ಕೊಳ್ಳೋದು ಅಂತ ಚಾರ್ಜಿಂಗ್ ಆಯ್ತಿಲ್ಲ. ಹಾಯ್ ಮಾಡ್ರಿ. ಹಾಯ್ ಅಸಿತಾ, ಎಲ್ಲೆಲ್ಲೂ ಜನಗಳೇ. ಹಾಂ
ಎಲ್ಲೆಲ್ಲೂ ಜನಗಳೇ ನೋಡಿ ಹೆಂಗೆ ತುಂಬ್ಕೊಂಡಿದ್ದಾರೆ ಎಲ್ಲ ಕಮ್ಮಿ ಟಾಪ್ ಅಂಗಡಿಗಳು. ನಮ್ಮೂರಲ್ಲಿ ಬರ್ತಾವ್ರೆ, ಇಲ್ಲಿ ಬರ್ತಾವ್ರೆ. ಮೊಬೈಲ್ ಯಾರ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಾವು ಬರೋಷ್ಟರಲ್ಲಿ ಸಾಯಂಕಾಲ 6:30 ಆಗ್ಬಿಟ್ಟು ತುಂಬ ಕತ್ತಲಾಗಿದೆ, ಎಲ್ಲ ಎತ್ತಿಕ್ತಾವ್ರಾಗಲೇ ಐಟಮ್ಗಳೆಲ್ಲ. ಇವು ಬರಲ್ಲಪ್ಪ ಬೇಗ. ಆಯ್ತಾ? ನಮ್ಮೂರೇನೋ ಪರ್ಚೇಸ್ ಮಾಡ್ತಾವ್ರೆ ನಿಂತ್ಕೊಂಡು, ಇನ್ನೂ ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ಅವ್ರಿಗೆ, ಪರ್ಚೇಸ್ ಮಾಡ್ತಾರೆ ಏನೋ ಬೋದೇ. ಹಾಯ್ ಮಾಡ್ರ ನೋಡ್ರಿ, ಎಲ್ಲ ಸಾಯಂಕಾಲ ಕತ್ಲಾಗಿದೆ, ಎಲ್ಲ ಎತ್ತಿಕ್ತಾವೆ ಐಟಮ್ ಎಲ್ಲ. ಆದರೂ ಇಷ್ಟು ಜನ ಇದ್ದಾರೆ ನೋಡ್ರಿ, ಐಟಮ್ ಎತ್ತಿಕ್ಕೂ ಬಿಡ್ತಲ್ಲ, ಹಂಗೆ ವ್ಯಾಪಾರ ಮಾಡ್ತಾರೆ ಒಂದೇ ಸಮ. ಹಾಂ ನೋಡ್ರಿ ಮುಂದಕ್ಕೆಲ್ಲ. ಉದಯ್, ಶಿವ, ಉದಯ್ ಅಗರಬತ್ತಿ ತಗೊಂಡಿದ್ದೀವಿ, ಅಗರಬತ್ತಿ. ಈಗ ಬ್ಯಾಗ್ ತೊಗೊಳಕ್ಕೆ ಹೋಗ್ತಾವೆ ನಮ್ಮವರು. ಇಲ್ಲಿ ಎಷ್ಟಂತ ಬ್ಯಾಗ್ ಒಂದು ಹಸಿತಾ? ಏನು ತೊಗೊತಾ ಇದ್ದೀರಾ? ಹಾಯ್, ಸಂಡೇ ಬಜಾರ್ 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 ಸಂಡೇ ಬಜಾರು ಇದು. ಫ್ರೆಂಡ್ಸ್ ಕತ್ಲಾಗಿದೆ, ಆದರೂ ನಾವು ಇನ್ನೂ ಸಂಡೇ ಬಜಾರಲ್ಲೇ ಇದ್ದೀವಿ. ಹಾಂ ಬೇಡಪ್ಪ. ಏನಾ ಅವ್ರು ಆ ಕಡೆ ಹೋದ್ರೆ ಬಾರ, ಅಲ್ಲೇ ಈಗ ನಾವು ಚಿಕ್ಕಪೇಟೆ ಮೆಟ್ರೋ ಹತ್ರ ಬಂದಿದ್ದೀವಿ. ಇಷ್ಟೊತ್ತಾದ್ರು ಚಿಕ್ಕಪೇಟೆಗೆ ಇದ್ದೀವಿ. ಇನ್ನು ಬ್ಯಾಗ್ ವ್ಯಾನಿಟಿ ಬ್ಯಾಗ್ ತಗೋತಾವ್ರೆ. ಟೈಮ್ 8 ಗಂಟೆ ಆಯಿತು, ಎಲ್ಲ ಕತ್ಲಾಯಿತು. ಎಷ್ಟು ಟೈಮಿಗೆ ಹಸಿತಾ? 8 ಗಂಟೆ. ಹಾಂ, ಇನ್ನೂ 8 ಗಂಟೆ ಆಯಿತು ನೋಡಿ, ಕತ್ಲಾಗಿದೆ. ಚಿಕ್ಕಪೇಟೆ ಮೆಟ್ರೋ ಹತ್ರನೇ ಇದ್ದೀವಿ ನಾವು. ಚಿಕ್ಕಪೇಟೆ ಮೆಟ್ರೋ ಅಲ್ಲಿದೆ ನೋಡಿ. ಹಾಂ, 200 ರೂಪೀಸ್ ಕೊಟ್ಟು. ಹಾಂ, ಎಲ್ಲ ವ್ಯಾಪಾರ ಮಾಡಿ ಸುಸ್ತಾಗ್ಬಿಟ್ಟಿದೆ. ಅಲ್ಲಿ ಅರುಣ್ ಐಸ್ ಕ್ರೀಮ್ ಗೊತ್ತಾ? ಅಲ್ಲಿ ಚೆನ್ನಾಗಿರ್ತಾವೆ ಹೋಗ್ತಾ ಅಲ್ಲಿ. ನಾವಿವಾಗ ಬಾಕ್ಸ್ ತಗೊಂಡಿದ್ದೀವಿ, ಯಾಕಂದ್ರೆ ನಮ್ಮಮ್ಮ ನನ್ನ ಬ್ಯಾಗ್ ಚಿಕನ್ ಗೊಜ್ಜೆ ಆದ್ರೆ ಇದುವರೆಗೂ ಒಂದು ಬಾಕ್ಸ್ ಕೊಡ್ತಿರ್ಲಿಲ್ಲ, ಇವಾಗ ಕೊಡ್ಸೋರಿ. ಅದು 150 ರೂಪಾಯಿ. ಯಾವ ಮೆಟ್ರೋ? ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ, ಹೊಸಳ್ಳಿಗೆ ಹೋಗೋದಕ್ಕೆ. ನಡಿಯೋ ಶಿವ, ನಡಿಯೋ. ಬೋರೆ ಬರ್ತಾವ್ರೀಗ. ಹಾಂ, ಅದ್ರ ಮೇಲೆ ತೋರಿಸೋ ಸಾಕು. ನೋಡ್ರಿ, ನಮ್ಮ ಬಾವರು ಒಂದಷ್ಟು ಫೋಟೋ ಹಿಡ್ಕೊತಾವ್ರೆ, ಹಿಡ್ಕೊಳ್ಳಿ. ನೋಡ, ಓಕೆ. 750 ವಾಟ್ಸ್ ಇರ್ತದೆ ಅದರಲ್ಲಿ. ಮೆಟ್ರೋ ಹತ್ತಿದ್ದೀವಿ ಎಲ್ಲ ನೋಡಿ. ಜೀವಿತ, ಶಿವ ಸುಸ್ತಾಗಿದಪ್ಪ, ಮಂಡಿಲ ನೋವು ಬಂದ್ಬಿಡ್ತು ನಿಂತ್ಕೊಂಡು. ಹಾಂ, ಹೆಂಗಿದೆಯಮ್ಮ ಕಾಲು ನೋವು? ಚೆನ್ನಾಗಿತ್ತಾ?